ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಬಂದು ಒಂದು ಹೊಸ ರೀತಿಯ ಬ್ರೈಡಲ್ ಟಸಲ್ಸ್ನ ಹಾಕ್ತಾ ಇದ್ದೀನಿ. ಅಂದರೆ ಒಂದು ಬ್ರೈಡಲ್ ಸೀರೆಗೆ ಬ್ರೈಡಲ್ ಹ್ಯಾಂಗಿಂಗ್ ಟಸಲ್ಸ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಒಂದು ಸೂಪರ್ ಆಗಿದೆ. ಸೊ ಈ ಥರ ಒಂದ್ಸತಿ ಟ್ರೈ ಮಾಡಿ. ಒಂದು ಮದುವೆ ಸೀರೆಗೆ ಅಥವಾ ಗ್ರ್ಯಾಂಡ್ ಆಗಿರುವಂಥ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಬಟ್ ಫಸ್ಟು ಬಂದು ಸ್ಯಾರಿ ಕಲರ್ ಈ ಥರ ಇದೆ. ಬಟ್ ಇದಕ್ಕೆ ನಾನು ರಿಂಗ್ ಬೀಡ್ಸಿಂದ ಫಸ್ಟು ಫ್ಲವರ್ಸನ್ನು ರೆಡಿ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ತೊಗೊಂಡಿರುವಂಥದ್ದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿಯಲ್ಲಿ ಏನು 2 ಕಲರ್ ಇದೆಯಲ್ಲ, 2 ಕಲರು ದಾರ ಇಲ್ಲಿ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು ಡೈಲಿ ಯೂಸ್ ಮಾಡುವಂಥದ್ದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 9 0.85 mm ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಇದಕ್ಕೆ ಮತ್ತೆ ಮಿಡ್ಲಲ್ಲಿ ಹಾಕೋದಕ್ಕೆ ರೌಂಡ್ ಶೇಪ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಡಿಸೈನಲ್ಲಿದೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೊಳ್ಳಿ. ಪ್ಲೇನ್ ಆದರೂ ತೊಗೊಂಡು ಕೂಡ ನಡೆಯುತ್ತೆ, ಇಲ್ಲ ಡಿಸೈನಲ್ಲಿ ತೊಗೊಂಡು ಕೂಡ ನಡೆಯುತ್ತೆ. ಹಾಗೆ ಒಂದು ಗೋಲ್ಡ್ ಕಲರು ಬೀಡ್ಸು ಸ್ಮಾಲ್ ಸೈಜು ಅದು ಕೂಡ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಕಟ್ ಮಾಡೋದಕ್ಕೆ ಸೀಸರು, ಸ್ವಲ್ಪ ಅಂಟಿಸೋದಕ್ಕೆ ಗಮ್ ಬೇಕಾಗುತ್ತೆ. ನಾನು ಗಮ್ ಯೂಸ್ ಮಾಡೋದು ಇದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೇನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ, ಅಲ್ಲಿ ಆರಾಮಾಗಿ ನೀವು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಈಗ ಸ್ಯಾರಿದು ಕೆಲಸ ಏನಿಲ್ಲ, ಫಸ್ಟು ಹ್ಯಾಂಗರ್ಸ್ಗಳನ್ನ ರೆಡಿ ಮಾಡ್ಕೋಬೇಕಲ್ವ ಫ್ಲವರ್ಸನ್ನು. ಹಂಗಾಗಿ ಫಸ್ಟ್ ಇವತ್ತು ರಿಂಗ್ ಬೀಡ್ಸಿಂದ ಫ್ಲವರ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ನಾನು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ರೆಡ್ ಕಲರ್ ತೊಗೊಂಡಿದ್ದೀನಿ. ನಾನು 2 ಕಲರಲ್ಲಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ಥರ ರಿಂಗ್ ಬೀಡ್ಸ್ ಒಳಗಡೆ ದಾರನ ಈ ಥರ ಪೋಣಿಸ್ಕೊಂಡ್ಬಿಟ್ಟು ಫಸ್ಟು ನಾಟನ್ನು ಹಾಕೋಬೇಕು ನೀಟಾಗಿ. 2 ಸರಿ 2 ಅಥವಾ 3 ಟೈಟಾಗಿ ಹಾಕ್ಕೊಳ್ಳಿ. ಅದೇನು ಮತ್ತು ಆಮೇಲೆ ನಾವು ಲಾಕ್ ಮಾಡ್ತೀವಿ. ಫಸ್ಟ್ ಲಾಕ್ ಮಾಡೋದಕ್ಕೆ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ವ. ಸೊ ಹಾಗಾಗಿ ಫಸ್ಟು ಈ ರೀತಿ ನಾಟನ್ನು ಹಾಕ್ಕೋಬೇಕು. ಈ ಥರ ನಾಟ್ ಹಾಕೊಂಡ್ಮೇಲೆ ನೋಡಿ, ಈಗ ನೀಡಲ್ನ ರಿಂಗ್ ಬೀಡ್ಸ್ ಒಳಗಡೆ ಹಾಕಿ ಈಗ ದಾರನ ಈ ರೀತಿ ಎಳ್ಕೊಂಡು ಫಸ್ಟು ಇದನ್ನು ಒಂದ್ಸರಿ ಲಾಕ್ ಮಾಡ್ಕೊಳ್ಳೋಣ. ನಿಮಗೆ ಪ್ಲೇನಾಗಿ ರಿಂಗ್ ಬೀಡ್ಸ್ ಸಿಕ್ಕರೆ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ, ಇನ್ನು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಇದಕ್ಕೆ ಡಿಸೈನ್ ಇರೋದ್ರಿಂದ ಸ್ವಲ್ಪ ಹಾಕೋದಕ್ಕೆ ಟೈಟಾಗಿ ಅನಿಸೋದು, ಹಾಗೆ ಒಂದು ಸ್ವಲ್ಪ ಹತ್ತಿರದಲ್ಲಿ ಬರೋಲ್ಲ. ನಾವು ಕೈಯಿಂದ ಸರಿಸ್ಕೊಂಡು ವರ್ಕ್ ಮಾಡಬೇಕು. ಅದೇ ಸ್ವಲ್ಪ ಪ್ಲೇನ್ ರಿಂಗ್ ಬೀಡ್ಸ್ ಇದ್ದರೆ ಏನಾಗುತ್ತೆ ಅಂದರೆ ಈಸಿಯಾಗಿ ಹತ್ತಿರದಲ್ಲಿ ವರ್ಕ್ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ನಮ್ಮ ಊರಲ್ಲಿ ಆ ಥರ ಬೀಡ್ಸ್ ಇಲ್ಲ. ಹಾಗಾಗಿ ಇದೇ ಬೀಡ್ಸ್ಗೆ ವರ್ಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಒಂದ್ಸರಿ ಈ ಥರದ ದಾರನ ತಂದಮೇಲೆ ಇನ್ನೊಂದು ಸರಿ ನಾನು ಅದೇ ರಿಂಗ್ ಬೀಡ್ಸಿಂದ ದಾರನ ತೊಗೊತಾ ಇದ್ದೀನಿ. ಸೊ ಈ ರೀತಿ ದಾರನ ತೊಗೊಂಡ್ಮೇಲೆ ನೋಡಿ, ವಿಡಿಯೋ ನೋಡೋದಕ್ಕೆ ಚೆನ್ನಾಗಿದ್ದಾವೆ, ಸ್ವಲ್ಪ ಕ್ಲಿಯರಾಗಿ ತೋರಿಸಿ ಅಂತ ಕೇಳ್ತೀರಾ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದು ವೀಡಿಯೋದಲ್ಲಿ ಮಿಸ್ ಆಗಿರುತ್ತೆ, ಆದಷ್ಟು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ 2 ನಾಟನ್ನು ಹಾಕೊಂಡ್ಮೇಲೆ ನೋಡಿ, ಕ್ರೋಶದಿಂದ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 ಚೈನ ಹಾಕೊಂಡ್ಬಿಟ್ಟು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು. 2 ಬಾರಿ ದಾರನ ಸುತ್ತಕೊಂಡು ಈ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶನ ವರ್ಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು 3 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತೆ ಅದೇ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳಿ. ಮತ್ತು ಅದೇ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಈಗ ನಾನು 3 ಟೈಪ್ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಫಸ್ಟು 3 ಚೈನ್ನ ಬಿಟ್ಬಿಟ್ಟು ಈ ಥರ ತ್ರಿಬಲ್ ಕ್ರೋಶೆ ಕಂಬ 4 ಟೈಮ್ ನಾನಿಲ್ಲಿ ವರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ 4 ಬಾರಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಚೈನ ಹಾಕಿದ್ವಿ 3 ಚೈನ ಹಾಕಿಬಿಟ್ಟು ಆಮೇಲೆ 4 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ 1 2 3 ಚೈನ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು 3 ಚೈನ ಹಾಕಿದ್ನೋ ಈಗ ಕೂಡ 3 ಚೈನ ಹಾಕಿದ್ದೀನಿ. ಈಗ ನೋಡಿ, ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ಕೊತಾ ಇಲ್ಲ. ಹಾಗೆ ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಈಗ ಸಿಂಗಲ್ ಸ್ಟಿಚನ್ನು ಮಾಡ್ಕೊಂಡೆ, ಅಂದರೆ ಸಿಂಗಲ್ ಆಗಿ ಥರ ಲಾಕನ್ನು ಮಾಡ್ಕೋಬೇಕು. ಒಂಥರ ಲೂಸಾಗಿ ಕಾಣಿಸುತ್ತೆ ನಿಮಗೆ. ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಇದನ್ನು ಹತ್ರ ಮಾಡ್ಕೊಂಬಿಡಿ. ಒಂದೊಂದು ಪೆಟಲ್ಸ್ ಆದ ತಕ್ಷಣವೇ ಸ್ವಲ್ಪ ಹತ್ತಿರದಲ್ಲಿ ಈ ಥರ ಜರಿಸ್ಕೊಂಡು ಸ್ವಲ್ಪ ಈ ಕಡೆ ಟೈಟಾಗಿ ಎಳ್ಕೋಬೇಕು. ಈ ಥರ ಟೈಟಾಗಿ ಎಳ್ಕೊಂಬಿಟ್ಟು ಈಗ ಮತ್ತೆ ನೋಡಿ, ನಾನು ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ.
ಫಸ್ಟು ಈ ಥರ ಹಾಕಿದ ಮೇಲೆ ಈ ಕಡೆ ಇರುವಂಥ ದಾರ ಏನಿದೆಯಲ್ಲ, ಎಡಗಡೆ ದಾರ ಏನಿದೆಯಲ್ಲ, ಸೊ ಅದಕ್ಕೆ ಈ ಥರ ಎಳ್ಕೊಂಡಾಗ ಇಲ್ಲಿ ಕರೆಕ್ಟಾಗಿ ಟೈಟಾಗಿ ಕುಂತ್ಕೊಳ್ಳುತ್ತೆ. ಆಮೇಲೆ ಈ ಥರ ಲಾಕನ್ನ ಹಾಕಿದ ಮೇಲೆ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ನೀಡಲ್ ಮೇಲೆ 2 ಬರಿನ ದಾರನ ಸುತ್ತಕೊಂಡು ಮತ್ತೆ ಇದೇ ರಿಂಗ್ ಬೀಡ್ಸ್ ಒಳಗಡೆ ಫಸ್ಟ್ ಏನು ನಾವು ವರ್ಕ್ ಮಾಡಿದ್ದೀವಲ್ವ ಅದೇ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅರ್ಥ ಆಯಿತು ಅನಿಸುತ್ತೆ. ತುಂಬ ಲಾಂಗ್ ಆಗಿ ಆಗಿದ್ರೆ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಜಸ್ಟ್ ಏನಿಲ್ಲ, ಈ ಥರ ಪೆಟಲ್ಸ್ಗಳನ್ನ ಮಾಡ್ಕೊತಾ ಹೋಗಬೇಕು. ಈ ರೀತಿ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ ಈಗ ಕೂಡ ನೋಡಿ ಇಲ್ಲಿ ನಾನು ಮತ್ತೆ ಸೇಮು 4 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಆಮೇಲೆ ಮತ್ತೆ ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಮತ್ತೆ 3 ಚೈನ್ನ ಹಾಕಿಬಿಟ್ಟು ಮತ್ತೆ ಈ ರಿಂಗ್ ಬೀಡ್ಸ್ ಒಳಗಡೆ ಮತ್ತೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು ಪೆಟಲ್ಸಿಗೆ ಟೋಟಲ್ ಆಗಿ ಹೇಳೋದಾದರೆ ಈ 3 ಚೈನ್ ಫಸ್ಟ್ ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೀವಲ್ವ ಆ ಕೌಂಟು ತೊಗೊಂಡ್ಬಿಟ್ಟು ಇಲ್ಲಿ ನಾನು 6 ಟೈಮ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಕಡೆ 3 ಚೈನ ಹಾಕಿದ ಮೇಲೆ ಮಿಡ್ಲಲ್ಲಿ 4 ಟೈಮ್ ಟ್ರಿಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ, ಅಂದರೆ 5 ಟೈಮ್ ಆಯಿತು. ಆಮೇಲೆ ಈ ಕಡೆ ಮತ್ತೆ 3 ಚೈನ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಟೋಟಲ್ ಆಗಿ ಫೈನಲ್ ಆಗಿ 6 ಟೈಮ್ ಆಗುತ್ತೆ. ಈ ರೀತಿ ಒಂದೊಂದು ಪೆಟಲ್ಸ್ಗೆ ಈ ರೀತಿ ವರ್ಕ್ ಅನ್ನೋದು ಮಾಡಿ ಈ ಒಂದು ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ 6 ಫ್ಲವರ್ ಪೆಟಲ್ಸ್ಗಳನ್ನೋದು ಹಾಕೋಬೇಕಾಗತ್ತೆ. ಸೊ ಮತ್ತೆ ನಾನು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ 2 ಬರಿ ದಾರನ ಸುತ್ತಕೊಂಡು ಮತ್ತು ಈ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಈಗ ಏನು ಎಕ್ಸ್ಟ್ರಾ ದಾರ ಇದೆಯಲ್ವಾ ಇದನ್ನು ಕಟ್ ಮಾಡ್ಕೊಂಬಿಡೋಣ, ಅದು ಅಡ್ಡಿ ಬರ್ತಿರುತ್ತೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೊಂದು ಸತೆ, ಒಂದೊಂದು ಪೆಟಲ್ ಆದ ತಕ್ಷಣವೇ ಈ ಥರ ಜರಿಸ್ಕೊಂಡು ಪೆಟಲ್ಸ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಥ್ರೆಡ್ ಬಂದುಬಿಡುತ್ತಲ್ವ, ಅದು ಸ್ವಲ್ಪ ನಿಮಗೆ ಅಗಲವಾಗಿ ಆಗೋದು, ಮಿಸ್ಸಿ ಆಗೋದಾಗಿ ಬರುತ್ತೆ. ಸೊ ಒಂದು ಪೆಟಲ್ ಹಾಕಿ ಫಿನಿಶ್ ಮಾಡಿದ ತಕ್ಷಣವೇ ಸ್ವಲ್ಪ ಬೆರಳಿಂದ ಈ ಥರ ಜರಿಸ್ಕೊಂಡು ಪೆಟಲ್ಸ್ನ ಹಾಕೋದ್ರಿಂದ ಒಂದು ನೀಟು ಫಿನಿಶಿಂಗ್ ಬರುತ್ತೆ. ಇದನ್ನು ಫುಲ್ಲಾಗಿ ಕವರ್ ಮಾಡ್ತೀನಿ ನಾನೀಗ. ಸೊ ಲಾಸ್ಟಲ್ಲಿ ನೋಡಿ ನಾನು 6 ಪೆಟಲ್ಸ್ನ ಒಂದು ರಿಂಗ್ ಬೀಡ್ಸ್ ಒಳಗಡೆ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಇದ್ರೊಳಗಡೆ ರಿಂಗ್ ಬೀಡ್ಸ್ ಒಳಗಡೆ ಹೇಳ್ನೆಲ್ಲ ಜರಿಸ್ಕೊಂಡು ಹಾಕ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಪ್ರತಿ ಸತಿ ಲಾಕ್ ಹಾಕಿದ ಮೇಲೆ ಈಗ ಎಡಗಡೆ ಕೈ ದಾರ ಏನಿದೆಯಲ್ಲ ಸ್ವಲ್ಪ ಎಳ್ಕೊಂಬಿಟ್ರೆ ಅದು ನೀಟಾಗಿ ಕವರ್ ಆಗುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಕೈಯಿಂದ ಈ ರೀತಿ ಎಲ್ಲವನ್ನು ಸರಿ ಮಾಡಿದಾಗ ಆ ಒಂದು ಪ್ಲೇಸ್ಗೆ ವರ್ಕ್ ಅನ್ನೋದು ಕವರ್ ಆಗುತ್ತೆ. ಆವಾಗ ನಿಮಗೆ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಇದಂತಲ್ಲ, ಯಾವುದೇ ಥ್ರೆಡ್ ವರ್ಕ್ ಡಿಸೈನ್ ಆದರೂ ಕೂಡ ಸ್ವಲ್ಪ ಹಾಕಿದ ಮೇಲೆ ನಾವು ಕೈಯಿಂದ ಈ ಥರ ಅನ್ನೋದ್ರಿಂದ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ಈಗ 3ರಿಂದ 4 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಲ್ವ, ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿದ ಮೇಲೆ ಥ್ರೆಡನ್ನು ಈ ರೀತಿ ಎಳ್ಕೊಂಡು ಇದೇನು ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ನೀಟಾಗಿ ಕವರ್ ಆಗುತ್ತೆ ಬ್ಯಾಕ್ ಸೈಡಲ್ಲಿ. ಸೊ ಈ ಥರ ಗಮ್ಮನ್ನು ಬ್ಯಾಕ್ ಸೈಡಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಸ್ಟಿಕ್ ಮಾಡಿ ಮಿಡ್ಲಲ್ಲಿ ಕೂಡ ಒಂದು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಒಂದು ಬೀಡ್ಸನ್ನು ಹಾಕಬೇಕಾಗತ್ತೆ. ಅದು ಯಾವ ಥರ ಅಂದರೆ ಈ ರೀತಿ. ಸೊ ಎಲ್ಲವನ್ನು ಸೇರಿಯಲ್ಲಿರುವಂಥ 2 ಕಲರಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಫ್ಲವರ್ ಏನಿದೆ ಅಲ್ವಾ ಗಮ್ ಹಾಕಿ ಒಂದು ಬೀಡ್ಸ್ ಇಟ್ಬಿಟ್ರೆ ಸೇಮ್ ಇದೇ ರೀತಿ ಆಗುತ್ತೆ. ನಾನು ಬಂದು 2 ಕಲರಲ್ಲಿ ಆಲ್ರೆಡಿ ನಾನು ಸೀರೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಟ್ಯಾಚ್ ಮಾಡೋದು ಅಷ್ಟೇ ಕೆಲಸ. ಬಟ್ ಈ ಡಿಸೈನು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. 2 ಕಲರಲ್ಲಿ ರೆಡಿ ಮಾಡ್ಕೊ ತುಂಬ ದಿನ ಆಯಿತು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಜಸ್ಟ್ ಈಗ ವಿಡಿಯೋ ಮಾಡಬೇಕಾದ್ರೆ ಕೊರಿಯರ್ ಬಂತು. ವಿಡಿಯೋದಲ್ಲಿ ತೋರಿಸೇ ಬಿಡ್ತೀನಿ, ಯಾರಿಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ. ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ ಇದು ನಾವು ಕೈಯಿಂದ ರೆಡಿ ಮಾಡ್ತೀವಿ, ಇದು ಬಂದು ಆಲ್ರೆಡಿ ಪ್ಲಾಸ್ಟಿಕ್ಕಿಂದ ರೆಡಿಯಾಗಿ ಬರುತ್ತೆ. ಯಾರೆಲ್ಲ ಬೀಡ್ಸ್ ಕಲರ್ ಹೋಗುತ್ತೆ ಅಂತ ಟೆನ್ಷನ್ ಇರೋರು ಆರಾಮಾಗಿ ಈ ಬೀಡ್ಸನ್ನು ಹಾಕ್ಕೊಳ್ಳಿ. ವಾಷಬಲ್ ಕೂಡ ಆಗಿಬಿಡುತ್ತೆ. ಆರಾಮಾಗಿ ವಾಶ್ ಮಾಡಿದ್ರೆ ನಿಮಗೆ ಕಲರ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ಮೇ ಇರೋದಿಲ್ಲ. ನಾನು ಬಂದು ಮಲ್ಟಿ ಕಲರ್ಲೇ ತರಿಸಿದ್ದೀನಿ. ಯಾಕಪ್ಪ ಅಂದರೆ ಈಗಷ್ಟೇ ಟ್ರೆಂಡಲ್ಲಿ ಇತ್ತಲ್ವ ಮೈಸೂರು ಸಿಲ್ಕ್ ಸೀರೆಗೆ ಜಡೆ ಥರ ಹಾಕೋದು, ಅಲ್ಲಿ ಮಿಡ್ಲಲ್ಲಿ ಸೇಮ್ ಮ್ಯಾಚಿಂಗ್ ಕಲರು ಹಾಕಿದರೆ ಚೆನ್ನಾಗಿ ಲುಕ್ ಕಾಣಿಸುತ್ತೆ ಅಂತ ಒಂದು ಥರ್ಡ್ ಯೋಚನೆ ಮಾಡಿ ನಾನು ಬುಕ್ ಮಾಡಿದ್ದೆ. ಬಟ್ ಆ ಸೀರೆಗೆ ಹಾಕಿ ತೋರಿಸೋಣ ಅಂದರೆ ಅವ್ರು ಅರ್ಜೆಂಟಲ್ಲಿ ಇರೋದ್ರಿಂದ ನಾನು ಬೇಗ ಹಾಕಿ ಕೊಟ್ಬಿಟ್ಟೆ. ಬಟ್ ಇದು ಬಂದು ಕೊರಿಯರ್ ಬರೋದಕ್ಕೆ ತುಂಬಾ ಲೇಟ್ ಆಯಿತು. ಇದಕ್ಕೆ ಹೋಲ್ಸ್ ಕೂಡ ಇದೆ ಫ್ರೆಂಡ್ಸ್, ಒಂದೇ ಕಲರ್ ಕೂಡ ಸಿಗುತ್ತೆ. ಬಟ್ ನಾನು ಮಲ್ಟಿ ಕಲರಲ್ಲಿ ತರಿಸಿದ್ದೀನಿ. ನಿಮ್ಗೆ ಬೇಕಾದ್ರೆ ಒಂದೇ ಕಲರ್ ಸಿಂಗಲ್ ಕಲರಲ್ಲೇ ಕೂಡ ನೀವು ತರಿಸ್ಕೋಬೋದು. ಹೋಲ್ ಕೂಡ ಇದೆ ನೋಡಿ, ನೀಟಾಗಿ ತೋರಿಸ್ತೀನಿ ನಾನು. ಈ ಹೋಲ್ ನೋಡಿ ನಾನು ಬುಕ್ ಮಾಡಿರೋದು. ತುಂಬ ಲೈಟ್ ವೇಟ್ ಆಗಿರುತ್ತೆ, ಹಾಗೆ ಡಿಸೆಂಟ್ ಲುಕ್ ಇರುತ್ತೆಲ್ಲ ಹಾಕಿದರೆ ಅಂತ ಹೇಳ್ಬಿಟ್ಟು ಈ ಥರ ಬೀಡ್ಸ್ಗಳನ್ನ ತರಿಸಿದ್ದೀನಿ.
ಈ ಕ್ರೋಶ ಹಿಡಿಯುತ್ತೋ ಗೊತ್ತಿಲ್ಲ, ಬಟ್ 14ನೇ ನಂಬರ ಪರವಾಗಿಲ್ಲ. ಸೊ 9ನೇ ನಂಬರ್ ನೀಡಲ್ ಕೂಡ ಈ ಹೋಲಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಮಧ್ಯದಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂದರೆ ಈ ಥರನೂ ಕೂಡ ನೀವು ಹಾಕ್ಕೋಬೋದು. ಏನಪ್ಪ ಡಿಫ್ರೆಂಟ್ ಅಂದರೆ ಸ್ವಲ್ಪ ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನೋಡಿ, ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಕ್ಕರೆ ಸಿಗ್ಬೋದೇನೋ, ಬಟ್ ನನಗೆ ಸ್ಮಾಲ್ ಸೈಜಲ್ಲಿ ಬೇಕಾಗಿತ್ತಲ್ವ, ಹಾಗಾಗಿ ಈ ರೀತಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಮೀಶೋದಲ್ಲಿ ಅವೈಲೇಬಲ್ ಇದೆ, ಆರಾಮಾಗಿ ಚೆಕ್ ಮಾಡಿಕೊಂಡು ಏನು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ಶಾಟ್ ತೊಗೊಂಬಿಡಿ, ಅದರಲ್ಲಿ ಆರಾಮಾಗಿ ನೀವು ಹುಡ್ಕೋಬೋದು. ಸೊ ನಾನು ಮಲ್ಟಿ ಕಲರಲ್ಲಿ ಇದ್ರದ್ದು ಪ್ರೈಸ್ ಬಂದು ನೋಡಿ 89 ರುಪೀಸಿಗೆ ತರಿಸಿದ್ದೀನಿ. ಇಷ್ಟೊಂದು ಬಂದಿದೆ. ನಾನು ತುಂಬ ಕಡಿಮೆ ಬರುತ್ತೆ ಅಂದ್ಕೊಂಡೆ, ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ಕ್ವಾಂಟಿಟಿ, ತುಂಬ ಸೀರೆಗಳಿಗೆ ಆಗುತ್ತೆ. ಬಟ್ ನನ್ನ ಹತ್ರ ಕೂಡ ರೀಸೆಂಟಾಗಿ ಕಲರ್ ಹೋಗುತ್ತೆ ಅಂತ ಪ್ರಾಬ್ಲಮ್ ಇದೆಯಲ್ವಾ, ಸ್ವಲ್ಪ ಈ ಥರ ತೋರಿಸ್ಬಿಟ್ಟು ಹಾಕೋಣ ಅಂಥೇಳಿ ಕೆಲವೊಂದು ಐಟಮ್ಸ್ಗಳನ್ನ ತುಂಬ ತರಿಸ್ತಾ ಇದ್ದೀನಿ ನಾನು ಕೂಡ. ನೋಡೋಣ ಯಾವ ರೀತಿ ಹಾಕ್ತೀನಿ ನೆಕ್ಸ್ಟ್ ಕಸ್ಟಮರ್ ಸೀರೆಗೆ ಅಂದರೆ. ಬಟ್ ಇವತ್ತು ಮಾತ್ರ ಇದನ್ನೇ ಹಾಕ್ತಾ ಇದ್ದೀನಿ. ಬಟ್ ಯಾರಿಗಾದರೂ ಈ ಥರ ಹಾಕ್ಕೊಳ್ಳೋಕ್ಕೆ ಕಷ್ಟ ಆದರೆ ಈ ರೀತಿ ಹಾಕ್ಕೊಳ್ಳಿ. ಈಗ ನೋಡಿ ಎಲ್ಲವನ್ನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಕ್ರೋಶದಲ್ಲೇ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದಕ್ಕೆ ದಾರ ಮತ್ತು ನಾನು 8 ಎಳೆ ತೊಗೊಂಡಿಲ್ಲ, ಜಸ್ಟ್ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಫಸ್ಟು ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ನಾನು ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 ಚೈನ್ ಸಾಕು. 2 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನಾನು ಸೇಮ್ ಕಲರ್ ತೊಗೋಬೋದಾಗಿತ್ತು, ಬಟ್ ಆಪೋಸಿಟ್ ಬಾಡಿ ಕಲರೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದು ಲೈನ್ ಹೈಲೈಟ್ ಆಗಿ ಆ ಒಂದು ಥ್ರೆಡ್ ಅನ್ನೋದು ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ಮತ್ತೆ ಸೇಮ್ 2 ಚೈನ ಹಾಕ್ಕೊತಾ ಇದ್ದೀನಿ, ಮತ್ತು ಆ ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಂಡು ನೋಡಿ, ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ, ಲಾಸ್ಟಲ್ಲಿ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ 2 ಬೀಡ್ಸ್ಗಳನ್ನ ಈ ರೀತಿ ಮನೆ ಒಳಗಡೆ ಪೋಣಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಏನು ನಾವು ರೆಡಿ ಮಾಡಿಟ್ಟಿದ್ದೀವಲ್ವ ಒಂದೊಂದು ಟಸಲ್ಸ್ಗಳನ್ನ, ಈ ಥರ ಹ್ಯಾಂಗಿಂಗ್ ಟಸಲ್ಸ್ಗಳನ್ನ ಇಲ್ಲಿ ನೀವು ಎಲ್ಲಿ ತೊಗೋಬೇಕಾಗತ್ತಂದರೆ ಇಲ್ಲಿ ನೀವು ಕಟ್ ಮಾಡಿ ಗಮ್ ಪೇಸ್ಟ್ ಮಾಡಿರ್ತೀರ ನೋಡಿ, ಇಲ್ಲಿ ಲಾಕ್ ಇರುತ್ತಲ್ವ ಇಲ್ಲಿ. ಸೊ ಇಲ್ಲಿ ನೀವು ನೀಡಲ್ನ ಚೈನ್ ಒಳಗಡೆ ಹಾಕಿ ಈ ಒಂದು ಥ್ರೆಡನ್ನು ಇದರೊಳಗಡೆಯಿಂದ ತೊಗೋಬೇಕು. ಸೊ ಈ ಥರ ತೊಗೊಂಡ್ಬಿಟ್ಟು ಸ್ವಲ್ಪ ಎಳ್ಕೊಳ್ಳೋಣ, ಇನ್ನು ಸ್ವಲ್ಪ ಈ ಥರ ಎಳ್ಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ಬೀಡ್ ಏನಿದೆಯಲ್ಲ ಬ್ಯಾಕ್ ಸೈಡಲ್ಲಿ ಇಲ್ಲಿ ಸ್ಮಾಲ್ ಬೀಡ್ ಸೈಜು ಹಾಗೆ ಬಿಗ್ ಬೀಡ್ ಸೈಡು ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ಕೊಳ್ಳೋಣ. ಸೊ ನೀಡಲ್ನ ಹಾಕಿಬಿಟ್ಟು ಈ ಥ್ರೆಡ್ ಏನಿದೆಯಲ್ವ ನಿಧಾನ ಕೇಳ್ಕೊಳ್ಳೋಣ. ಇದನ್ನು ಕೈಯಲ್ಲಿ ಏನು ದಾರ ಇದೆಯಲ್ವ ಮೇಲೆದು ಅದು ಸ್ವಲ್ಪ ಟೈಟಾಗಿ ಇಟ್ಕೊಂಡಿರಿ. ಸ್ವಲ್ಪ ಈ ರೀತಿ ಪಾಸ್ ಆಗೋವರೆಗೆ ಅಷ್ಟೇ. ಒಂದು ಸ್ವಲ್ಪ ಈ ಥರ ತೊಗೊಂಬಿಟ್ರೆ ಆ ದಾರನ ನಿಧಾನಕ್ಕೆ ಬಂದುಬಿಡುತ್ತೆ ನೋಡಿ. ಈ ಕಡೆ ಬಂದಮೇಲೆ ಇದನ್ನು ಪಕ್ಕಕ್ಕೇ ಲಾಕ್ ಮಾಡ್ಕೊಳ್ಳಿ. ಇದಕ್ಕೇನು ದೂರ ಬೇಡ, ಜಸ್ಟ್ ಇಲ್ಲೇನು ಒಂದು ಲಾಕ್ ಹಾಕಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ನೀಟಾಗಿ ಲಾಕನ್ನ ಮಾಡ್ಕೊಂಬಿಡಿ. ಸೊ ಈ ರೀತಿ ನೋಡಿ, ಈ ಥರ ಕ್ರೋಶದೆಲ್ಲ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡು ಹೋಗ್ಬೋದು ನೀವು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಹಾಕೋದಕ್ಕೆ ಇಲ್ಲಿ ಚೈನ್ಸ್ ಬಂದು ಜಾಸ್ತಿ ಕೌಂಟಲ್ಲಿ ದೂರ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ 2 ಚೈನ್ಗಳನ್ನ ಹಾಕಿದ್ದೆ. ಬಟ್ ನೆಕ್ಸ್ಟ್ ಹಾಕುವಂಥ ಫ್ಲವರ್ಸಿಗೆ ಇಲ್ಲಿ ಚೈನ್ ಕೌಂಟಿಂಗು ಜಾಸ್ತಿ ಆಗುತ್ತೆ. ಸೇಮ್ ಜಸ್ಟ್ 2 ಚೈನ ಹಾಕ್ಕೋಬೇಕು. ಆ ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಚೈನ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ 2 ಹಾಕಿದ್ದೀನಿ. ನಿಮಗೆ ದೊಡ್ಡ ಬೇಕಿದ್ರೆ 3 ಚೈನ್ ಹಾಕ್ಕೊಂಡು ಕೂಡ ಲಾಕನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಎಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಅಂತಂದರೆ ಚೈನ್ಸ್ಗಳೊಂದು ಇಲ್ಲ ಮೇಡಮ್ ಈ ಥರ ಹಾಕೋದಕ್ಕೆ ನಿಮ್ಗೆ ಇಬ್ಬಂದಿ ಆಗುತ್ತೆ ಅನ್ನೋಂಗಿದೆ, ಜಸ್ಟ್ ಒಂದು ಸತಿ ಈ ಥರ ಲೈನ್ ಚೈನ್ಗಳನ್ನ ಹಾಕ್ಕೊಂಡು ಎಕ್ಸ್ಟ್ರಾ ನೀವು ಕಾಟನ್ ಥ್ರೆಡ್ಡಿಂದ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಆ ಥರ ಕೂಡ ನೀವು ಮಾಡ್ಕೋಬೋದು. ಇದೇ ರೀತಿಯೇ ಹಾಕ್ಕೋಬೇಕು, ನಮ್ಗೆ ಈ ಥರ ಬರಲ್ಲ, ಇದೇ ರೀತಿ ಹಾಕಿದ್ದಾರೆ ಇದೇ ರೀತಿ ಹಾಕಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್. ನಿಮಗೆ ಯಾವ ಥರ ಹೆಲ್ಪ್ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ನಾನು 1 2 3 4 5 6 ಚೈನ್ ಗ್ಯಾಪ್ ಇದೆ, ಇನ್ನೂ 2 ಗ್ಯಾಪ್ ಕೊಡ್ತಾಯಿದ್ದೀನಿ. ಮತ್ತು ಈಗ 7ನೇ ಚೈನ್ ಆಯ್ತಿದ್ದು, ಅಂದರೆ 2 ಚೈನ್ ಹಾಕ್ಕೊಂಡು ಬಂದಿದ್ದೀನಿ. ಇದು ಬಂದು 8ನೇ ಚೈನ್. 8 ಬರೀ 2 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಫ್ಲವರ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು ಈಗ ರೆಡ್ ಕಲರು ಮರದಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಫ್ಲವರ್ನ ಹಾಕಿದ್ದೀನಿ, ಮತ್ತು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತೆ ಏನು ನಾವು 2 ಟೈಮ್ 2 ಚೈನ್ ಹಾಕಿ 8 ಚೈನ್ಗಳನ್ನ ಹಾಕಿದ್ದೀವಲ್ವ, 8 ಬರಿ ಮಾಡಿದ್ದೀವಲ್ವ, ಅದೇ ಒಂದು ಮೆಜರ್ಮೆಂಟಲ್ಲಿ ಸ್ಯಾರಿ ಫುಲ್ ಕಂಟಿನ್ಯೂ ನೀವು ಹಾಕ್ಕೊಂಡು
ಹೋಗ್ಬೋದು. ಸೊ ಇನ್ನು ಸ್ವಲ್ಪ ಹತ್ರ ಬೇಕಿದ್ರೆ ಕೂಡ ನೀವು ಹತ್ರ ಬೇಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಕ್ಕೋಬೋದು. ನಾನು ಬಂದು ಇಷ್ಟು ಗ್ಯಾಪಲ್ಲಿ ಈ ಒಂದೊಂದು ಫ್ಲವರ್ಸ್ಗಳನ್ನೋದು ಹಾಕ್ತಾಯಿದ್ದೀನಿ. ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನಾನು. ಸೊ ಇಲ್ಲಿ ನೋಡಿ ನಾನು ಇದು ಕರೆಕ್ಟಲ್ಲಿ ಹಾಕಿದೆ, ಸ್ವಲ್ಪ ಇದು ದೂರ ಆಯಿತು, ಬಟ್ ಅಷ್ಟೇನು ಡಿಫ್ರೆನ್ಸ್ ಕಾಣಿಸೋದಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ. ಹಾಕ್ಬಿಟ್ಟು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಅಟ್ಯಾಚ್ ಮಾಡಿದ ಮೇಲೆ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಸೊ ನಾನು ಬಂದು ಈ ಗ್ಯಾಪಲ್ಲಿ ಈ ಥರ ರಿಂಗ್ ಬೀಡ್ಸಿಂದ ಫ್ಲವರ್ ರೆಡಿ ಮಾಡಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹತ್ರ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಇನ್ನು ಸ್ವಲ್ಪ ಹತ್ರ ಬೇಕಿದ್ರೆ ನೀವು ಹಾಕೋಬೋದು. ಆ ಒಂದು ಕಲರು ಇದೊಂದು ಕಲರ್, ಎರಡು ಕಲರಲ್ಲಿ ಹಾಕಿದ್ದೀನಿ ನಾನು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550ಇಂದ 600ವರೆಗೂ ಚಾರ್ಜನ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೊಳ್ಳಿ. ನಾನು ಬಂದು ಈ ಗ್ಯಾಪಲ್ಲಿ ಹಾಕಿರೋದ್ರಿಂದ ಈ ಪ್ರೈಸ್ ಹೇಳಿದ್ದೀನಿ. ಇನ್ನು ಸ್ವಲ್ಪ ಹತ್ರ ಬೇಕು ಅಂತಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇವತ್ತು ಈ ಒಂದು ಸೀರೆಗೆ ನಾನೆಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ಸ್ ಅಂದರೆ 19 ರಿಂಗ್ ಬೀಡ್ಸಲ್ಲಿ ಈ ಥರ ಫ್ಲವರನ್ನು ಫಸ್ಟು ರೆಡಿ ಮಾಡಿ ಆಮೇಲೆ ಚೈನ್ನಿಂದ ಈ ಥರ ವರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಹಾಕೋದು ಸ್ವಲ್ಪ ಟಫ್ ಅನಿಸಿದ್ರು ಚೈನ್ ಹಾಕೋದು ತುಂಬ ಈಸಿ. ಯಾಕಪ್ಪ ಅಂತಂದರೆ ಒಂದೇ ಚೈನಲ್ಲಿ ಡಿಸೈನ್ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ, ಕುಚ್ಕೊಟ್ಟೋ ಟೆನ್ಷನ್ ಇಲ್ವಲ್ಲ, ಅದಕ್ಕೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಆಗೋವತ್ನಿಗೆ ಸ್ವಲ್ಪ ಬೇಜಾರಾದರೂ ಸೊ ಫೈನಲ್ ಲುಕ್ಕು ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ. ಇನ್ನೇನು ಮದುವೆ ಸೀಸನ್ ಹತ್ರ ಬರ್ತಾ ಇದೆ, ಸಾಕಷ್ಟು ವೆರೈಟಿ ಡಿಸೈನ್ನ ಕೇಳ್ತಾ ಇರ್ತಾರೆ ಕಸ್ಟಮರ್, ಈ ಥರ ನೀವು ಹಾಕಿ ಕೊಡ್ಬೋದು. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.